ಯಾರ ಗಂಡ್ಸ್ ಹೇಳ್ಬೇಕಲ್ಲ, ಬಂದ್ ಮೀಟ್ ಮಾಡಿದಾರ, ಇಂಥ ಗಂಡ್ಸ್ ಮೀಟ್ ಮಾಡಿದ್ದಂತ, ಇಂಥ ಗಂಡ್ಸ್ ಮೀಟ್ ಮಾಡಿದ್ವಿ ಅಂತ ಹೇಳ್ಬೇಕಲ್ಲ. ಸುಮ್ನೆ ಬಾಮುಲ್ ಹಾಕೊಂಡು ಸುಮ್ನೆ ಇದ್ ಮಾಡ್ಕೊಂಡಿದ್ದ ತಪ್ಪಲ್ಬೋದು. ಇಂಥ ಗಂಡ್ಸು ಅಲ್ಲ ಹೇಳ್ಬೇಕಲ್ಲ, ಆ ಗಂಡ್ಸ್ ಬಂದು ಹೇಳ್ಬೇಕಲ್ಲ ಇಂಥ ಗಂಡ್ಸ್ ಮೀಟ್ ಮಾಡಿದ್ದಂತ. ಸುಮ್ನೆ ಒಬ್ಬ ಶಾಸಕನಾಗಿ ಬಾಯ್ಕ್ ಬಂದಾಗೆಲ್ಲ ಮಾತಾಡ ತಪ್ಪಲ್ವಾ? ಹೌದಾನೆ? ಅಲ್ಲೇ ಅವರಲ್ಲಿ ಎರಡು ಗುಂಪಿದೆ. KH ಮುನಿಯಪ್ಪನ ಒಂದು ಗುಂಪು, ರಮೇಶ್ ಕುಮಾರ್ ಗುಂಪು. ರಮೇಶ್ ಕುಮಾರ್ ತೋಟದಲ್ಲಿದ್ದಾರೆ, ಅದು ಸ್ಕೆಚ್ ಅಷ್ಟೇ. ಡೈರೆಕ್ಟರ್ ಬೇರೆ, ರೈಟರ್ ಬೇರೆ, ಆಕ್ಟರ್ ಬೇರೆ. ಇವ್ರು ಬರೀ ಆಕ್ಟರ್ ಅಷ್ಟೇ ಮಾಡಿದ್ದು, ಡೈರೆಕ್ಟರ್ ಅಲ್ಲ. ಸಂಪರ್ಕ ಮಾಡಿಲ್ಲ. ನಾವು ಮುಖ್ಯಮಂತ್ರಿ ಭೇಟಿ ಮಾಡಿದ್ ನಿಜ, ಅವರೇ ಕರೆದಿದ್ದು ಅವಾಗ ಹೋಗಿದ್ವಿ. DK ಶಿವಕುಮಾರ್ ಭೇಟಿ ಮಾಡಿದ್ ನಿಜ. ಅನುದಾನ ಕೇಳ ತಪ್ಪ ಹಂಗಾರ ಶಾಸಕನಾಗ ಹೋಗ್ಲೇ ಬರ್ದ. ನನ್ನ ಸಮಸ್ಯೆ ನೆಲೆ ಹೇಳ್ಕೊಬೇಕು, ಅದಕ್ಕೆ ಈ ತರ ಬಾಂಬುಗಳು. ಇನ್ನು ಹೋಗೋದೇ ಬೇಡ, ಸುಮ್ಮನೆ ಹಾಕ್ಬೇಕು. ಯಾವುದೇ ಕಾರಣಕ್ಕೂ ಅದಿಲ್ಲ. ನಮ್ಮ ಪಕ್ಷ ಏನ್ ತೀರ್ಮಾನ ತಗೊಳ್ತಾ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ. ಸೊ ಅದನ್ನ ಬಿಟ್ಬಿಟ್ಟು ಪಕ್ಷ ಏನ್ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ. ನಾವು ಪಕ್ಷ ಸಿಪಾಯಿಯಾಗಿದ್ದೀವಿ. ಅವ್ರು ಏನ್ ಕೇಳ್ತಾರೆ ಅದಕ್ಕೆ ನಾವು ರೆಡಿ ಇದ್ದೀವಿ. ಅದನ್ನ ಬಿಟ್ಬಿಟ್ಟು ಒಬ್ಬ ಶಾಸಕರಾಗಿ ಇನ್ನೊಬ್ಬ ಶಾಸಕರ ಬಗ್ಗೆ ಮುಹೂರ್ತ ಫಿಕ್ಸ್ ಹಾಕಿ ನನಗೇನು ಮದುವೆ ಆಗಿಲ್ವಾ? ಮುಹೂರ್ತ ಫಿಕ್ಸ್ ಆಗಕ್ಕೆ ಆದ್ರೆ ನಾನು ಹೇಳ್ತೀನಿ, ನನಗೆ ಅಲ್ಲೂ ಮುಹೂರ್ತ ಫಿಕ್ಸ್ ಆಗಿದೆ, ಮದುವೆ ಕೂಡ ಆಗಿದೆ ನನಗೆ. ಅದಲ್ವಾ? ನಂಗೆ ತಮಾಷೆನ ಇಟ್ಕೊಂಡು ಹೋಗ್ಬಿಟ್ಟು ಅವಕಾಶ ನೋಡೋಣ, ನೋಡೋಣ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.